Welcome to Megha's Kitchen Tips. ಫ್ಯಾಮಿಲಿ, ನಾವು ಹಳ್ಳಿಗಳಿಗೆ ಅಥವಾ ಊರಿಗೆ ಹೋದ್ರೆ ಮೂಟೆಗಟ್ಟಲೆ ಹುಣಸೆಹಣ್ಣ ತಂದ್ಬಿಡ್ತೀವಿ, ಆದರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ. ಬಟ್ ಇವತ್ತಿನ ವಿಡಿಯೋಲಿ ನಾವು ಹೇಗೆ ಹುಣಸೆಹಣ್ಣ ವರ್ಷಗಟ್ಟಲೆ ಕೆಡದಲ್ಲೇ ಇರೋ ಹಾಗೆ ಸ್ಟೋರ್ ಮಾಡಬಹುದು ಅಂತ ಸೂಪರ್ ಟಿಪ್ಸ್ ಇಂದ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ಯಾಮಿಲಿ, ಫಸ್ಟು ನಾವು ಹುಣಸೆಹಣ್ಣು ಬಿಸಿಲಲ್ಲಿ ಇಟ್ಕೊಂಡು ನೀರಿನ ಅಂಶ ಎಲ್ಲ ಹೋಗೋ ಅಷ್ಟದ್ದು ಒಣಗಿಸ್ಬೇಕು. ಒಂದಿನ ಫುಲ್ ಕಂಪ್ಲೀಟ್ ಒಣಗಿಸಾದ್ಮೇಲೆ ಈ ಥರ ನಾವು ಹುಣಸೆಹಣ್ಣೆಲ್ಲ ಕುಟ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಉಂಡೆಗಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಬಟ್ ಉಂಡೆಗಳು ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ನಾವು ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹುಣಸೆಹಣ್ಣೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ನಾವು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಉಂಡೆಗಳನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಈ ಥರ ಅಂದರೆ ನಿಮ್ಮ ಹತ್ರ ಜಿಪ್ಪರ್ ಸೀಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಕ್ಲಿಂಗ್ ರ್ಯಾಪ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಕವರ್ನೇ ಈ ರೀತಿಯಾಗಿ ಯೂಸ್ ಮಾಡಿ ಒಳಗಡೆ ಎಲ್ಲನೂ ನಾವು ಮಾಡ್ಕೊಂಡಿದ್ದು ಉಂಡೆಗಳನ್ನ ಹಾಕ್ಕೊಂಡು ಇದಕ್ಕೆ ನಾವು ಈಗ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಕಲ್ಲುಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ ಫ್ಯಾಮಿಲಿ. ಸೊ ಈ ಥರ ಒಳಗಡೆ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡೋದಕ್ಕೆ ಈ ಥರ ಚೆನ್ನಾಗಿ ನಾವು ಕವರ್ನ ಕುಲ್ಕಿದ್ರೆ ಅದು ಎಲ್ಲ ಹುಣಸೆಹಣ್ಣಿಗೂ ಉಪ್ಪಾಗುತ್ತೆ. ಈಗ ಇದನ್ನು ನಾವು ನೀಟಾಗಿ ಟೈಟಾಗಿ ಸೀಲ್ ಮಾಡಿ ಇದನ್ನು ಪ್ರೆಸ್ ಮಾಡಿ ನಾವು ಫೋಲ್ಡ್ ಮಾಡ್ಕೊಂಡು ಬರಬೇಕು. ನಾನು ವಿಡಿಯೋಲ್ಲಿ ತೋರಿಸ್ತಿರೋಂಗೆ ನೀವು ಎಲ್ಲ ಗಾಳಿನೂ ಕಂಪ್ಲೀಟಾಗಿ ತೆಗೆದುಬಿಟ್ಟು ಈ ಥರ ಫೋಲ್ಡ್ ಮಾಡಾದಮೇಲೆ ಇದನ್ನು ನಾವು ರಬ್ಬರ್ ಬ್ಯಾಂಡಿಂದ ಸಹಾಯವಾಗಿ ಯಾವ ಏರ್ ಕೂಡ ಪಾಸ್ ಆಗದಲ್ಲೇ ಇರೋ ಹಾಗೆ ಯಾವುದು ಒದ್ದೆ ತೇವಾಂಶ ಇಲ್ಲದಲ್ಲಿರೋ ಜಾಗದಲ್ಲಿ ಇದನ್ನು ನಾವು ಎತ್ತಿಡಬೇಕಾಗತ್ತೆ. ನಿಮಗೆ ಅಕಸ್ಮಾತ್ ಉಪ್ಪು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಲವಂಗನೂ ಯೂಸ್ ಮಾಡ್ಬೋದು. ಉಪ್ಪು ಹಾಕಿದ್ರೂ ಏನೂ ತೊಂದರೆ ಇಲ್ಲ ಫ್ಯಾಮಿಲಿ, ಯಾಕೆಂದರೆ ನಾವು ನೆನೆಸಿಟ್ಕೊಂಡು ಹುಳಿಗೆ ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಬಟ್ ನೀವು ಅದನ್ನು ಸ್ಕಿಪ್ ಮಾಡಿ ಈ ಥರ ಲವಂಗ ಕೂಡ ಹಾಕ್ಕೊಂಡು ಸೇಮ್ ನಾನು ಫಸ್ಟ್ ಮೆಥಡಲ್ಲಿ ತೋರಿಸ್ದಂಗೆ ನೀಟಾಗಿ ಜಿಪ್ಪರ್ ಸೀಲ್ ಥರನೇ ನೀವು ಏನು ಏರ್ ಎಲ್ಲನೂ ತೆಗೆದುಬಿಟ್ಟು ಏರ್ನ ಇದನ್ನು ಟೈಟಾಗಿ ಕಟ್ಬಿಟ್ಟು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡಿ ನೀರು ಮತ್ತು ಗಾಳಿ ಹೋಗ್ದಲ್ಲಿರೋ ಜಾಗದಲ್ಲಿ ಎತ್ತಿಟ್ರೆ ವರ್ಷಗಟ್ಟಲೆವರೆಗೂ ಇದು ನೀಟಾಗಿ ಹಾಗೆ ಉಪಯೋಗಿಸ್ಬೋದು, ಒಂಚೂರು ಕೆಟ್ಟೋಗಲ್ಲ. ನೋಡಿದ್ರಲ್ಲ ಫ್ಯಾಮಿಲಿ, ಹೇಗೆ ವರ್ಷಗಟ್ಟಲೆ ಕೆಡದಲ್ಲೇ ಇರೋಗೆ ಹುಣಸೆಹಣ್ಣ ಸ್ಟೋರ್ ಮಾಡೋದು. ಅದು ತುಂಬಾ ಈಸಿ ಇತ್ತಲ್ಲ ಟಿಪ್ಪು, ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚಾನಲ್ ವಿಡಿಯೋಸ್ ನೋಡ್ತಿದ್ದು ಫ್ಯಾಮಿಲಿ ಜಾಯಿನ್ ಆಗಬೇಕಲ್ವಾ? ಸೊ ನಮ್ಮ ಫ್ಯಾಮಿಲಿ ಜಾಯಿನ್ ಆಗೋಕ್ಕೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ನಾವು 1 ಲಕ್ಷ ಫ್ಯಾಮಿಲಿನ ಬೇಗ ಮಾಡೋಣ. ನಾನಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ 1 ಲಕ್ಷ ಫ್ಯಾಮಿಲಿ ಆಗೋದಕ್ಕೆ. ಸೊ ಸಬ್ಸ್ಕ್ರೈಬ್ ಈಗಲೇ ಆಗಿ. ಹಾಗೆ ನಿಮ್ಮ ಟಿಪ್ ಇಷ್ಟ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ಟಿಪ್ಪಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.